ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬೇವೂರ ಗ್ರಾಮದಲ್ಲಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯುತ್ಸವ ಹಾಗೂ ದೇವಸ್ಥಾನ ನಿರ್ಮಾಣದ ಅಡಿಗಲ್ಲು ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಹೊಳೆ ಹುಚ್ಚೇಶ್ವರ ಮಠದಿಂದ ದೇವಸ್ಥಾನಕ್ಕೆ ಭೂಮಿಯನ್ನ ದಾನ ಮಾಡಿದ ಶ್ರೀ ಸಂಗಣ್ಣ ಕೇಶಣ್ಣವರ ಅವರ ಜಮೀನಿನ ತನಕ ಭವ್ಯ ಮೆರವಣಿಗೆ ಜರುಗಿದೆ. ಬೆಳಗ್ಗೆ ಮಹಿಳೆಯರು ಕುಂಭಮೇಳದಲ್ಲಿ ಭಾಗವಹಿಸಿ ಕುಂಭಮೇಳಗಳನ್ನ ಹೊತ್ತು ಸಾಗಿದ ದೃಶ್ಯಗಳು ಕೂಡ ವಿಶೇಷ ಆಕರ್ಷಣೆಯಾಗಿದ್ವು. ಬೇವೂರಿನ ಡೊಳ್ಳಿನ ತಂಡದವರ ವಾದ್ಯಗಳೊಂದಿಗೆ ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಸಮಾಜದ ಗುರು ಹಿರಿಯರು, ರೆಡ್ಡಿ ಸಮಾಜದ ಯುವಕರು ಹಾಗೂ ಗ್ರಾಮಸ್ಥರು ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ಶಬ್ರ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ವಹಿಸಿಕೊಂಡಿದ್ರು. ಕಾರ್ಯಕ್ರಮವನ್ನ ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟ ತಾಲೂಕು ಅಧ್ಯಕ್ಷರು ಆದ ಪಾಂಡುರಂಗ ಸಣ್ಣಪ್ಪನವರು ಉದ್ಘಾಟಿಸಿದ್ರು. ಆಧ್ಯಾತ್ಮಿಕ ಚಿಂತಕರು ಆದ ಪ್ರದೀಪ ಗುರೂಜಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪರಮ ಪೂಜ್ಯ ಜ್ಞಾನಪ್ಪಜ್ಜನವರು ವಹಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸೇವಾ ನಿವೃತ್ತರು ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಲಾಗಿದೆ. ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆಯನ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಜಿವೈ ಹೆರೆಕಲ್ ಪರಮ ಪೂಜ್ಯ ಜ್ಞಾನಪ್ಪಜ್ಜನವರು ಹಾಗೂ ಶಬ್ರ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಬಸವರಾಜ್ ಹೆರೆಕಲ್ ಸ್ವಾಗತ ಮಾಡಿದ್ರೆ ಎಂಎಸ್ ಮೇಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಅನ್ನಪೂರ್ಣ ಮಾಗನೂರ ವರದಿ ವಾಚಿಸಿದ್ರು. ಸುರೇಶ್ ಅದಾಪುರ ವಂದಿಸಿದ್ರು. ಮೇಘ ತುರಡೆಗೆ ಕಾರ್ಯಕ್ರಮ ನಿರೂಪಣೆ ನಡೆಸಿಕೊಟ್ಟಿದ್ದಾರೆ. ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಈ ಬೇವೂರು ಗ್ರಾಮದಲ್ಲಿ ಇವತ್ತಿನ ದಿವಸ ಹೇಮರೆಡ್ಡಿ ಮಲ್ಲಮ್ಮನವರ ಒಂದು ದೇವಸ್ಥಾನವನ್ನು ಕಟ್ಟುವಂಥ ಶುಭ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದಂತಹ ಜಿವ ಹೆರ್ಕಲ್ ಅವರು ಈ ಸಮಾಜದ ಬಗ್ಗೆ ಒಂದು 4 ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅವರ ಬಗ್ಗೆ ಈಗ ನಾವು ಅವರನ್ನು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಪಾದಗಳಿಗೆ ಶತಕೋಟಿ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಬೇವೂರು ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತ್ಯುತ್ಸವದ ಅಂಗವಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿದ್ದು ಅದರ ದಿವ್ಯ ಸಾನ್ನಿಧ್ಯವನ್ನು ಷಟಸ್ಥಲ ಬ್ರಹ್ಮ ರುದ್ರಮುನಿ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದು ಅಧ್ಯಕ್ಷತೆಯನ್ನು ಪರಮಪೂಜ್ಯ ಜ್ಞಾನಪ್ಪನವರು ವಹಿಸಿಕೊಂಡಾರ. ಬಹಳ ದಿನಗಳಿಂದ ಬೇವೂರು ಗ್ರಾಮಸ್ಥರ ಆಶೆ ಇತ್ತು. ಬೇವೂರು ಗ್ರಾಮದಲ್ಲಿ ಒಂದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಗುಡಿ ನಿರ್ಮಾಣ ಮಾಡಬೇಕಂತ ಹೇಳಿ ಕೇಟ ಎಲ್ಲರ ಆಶೆ ಇತ್ತು. ಆ ಪ್ರಕಾರ ಈಗ ಅದು ನೆರವೇರಿದ್ದು ಅದಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ನಾವೆಲ್ಲರೂ ಏರ್ಪಡಿಸಿದ್ವಿ. ಆ ಭೂಮಿಯನ್ನ ಸಂಗಣ್ಣ ಕೇಶಣ್ಣವರವರು ಭೂದಾನ ಮಾಡಿದ್ದು. ಈ ಒಂದು ಜಾಗೆಯಲ್ಲಿ ಪರಮಪೂಜ್ಯ ಜ್ಞಾನಪ್ಪನವರು ರುದ್ರಮುನಿ ಶಿವಾಚಾರ್ಯರ ಆಶೀರ್ವಾದದಿಂದ ಬೃಹತ್ ಪ್ರಮಾಣದ ಈ ಒಂದು ಮಲ್ಲಮ್ಮನ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಅದೇ ರೀತಿ ನಮ್ಮ ಮಾಗನೂರು ವಕೀಲರು ಹೇಳಿದರು, ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಂಗಲ ಭವನ ಸ್ಥಾಪನೆ ಮಾಡೋಣ, ಅದಕ್ಕೆಲ್ಲ ಬೇವೂರು ಗ್ರಾಮದ ಎಲ್ಲ ಜನರ ಸಹಾಯ ಸಹಕಾರ ಇರುತ್ತ ಒಂದು ಜಿಲ್ಲೆಯೊಳಗನೆ ಒಂದು ಅದ್ಭುತವಾದಂಥ ದೇವಸ್ಥಾನ ಹಾಗೂ ಮಂಗಲ ಭವನ ಮಾಡಬೇಕಂತ ನಮ್ಮೆಲ್ಲರ ಹಾಗೂ ಬೇವೂರು ಗ್ರಾಮದ ಜನರ ಆಶೆ ಐತೆ. ಅದಕ್ಕೆ ನೀವೆಲ್ಲರೂ ಟೊಂಕ ಕಟ್ಟಿ ಬದ್ಧರಾಗಿ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ನೀವೆಲ್ಲರೂ ತನುಮನಧನ ಸಹಾಯದೊಂದಿಗೆ ಶ್ರಮಿಸಿ ಒಂದು ಬೃಹದಾಕಾರವಾದಂಥ ಒಂದು ಮಂಗಲ ಭವನ ಹಾಗೂ ಮಲ್ಲಮ್ಮನ ದೇವಸ್ಥಾನವನ್ನು ಇಲ್ಲಿ ಮಾಡೋಣ. ಅದಕ್ಕೆ ಇವತ್ತಿನಿಂದ ನಾವು ಕಂಕಣಬದ್ಧರಾಗಿ ಮುಂದಿನ ಕಾರ್ಯಗಳಿಗೆ ಶ್ರಮಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕೆ ಜ್ಞಾನಪ್ಪನವರ ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜಯಂತ್ಯೋತ್ಸವದ ಅಂಗವಾಗಿ ನಾವು ಇಂದು ನಮ್ಮ ಬೇವೂರ ಗ್ರಾಮದಲ್ಲಿ ನಮ್ಮ ಕನಸಿನ ಕೂಸು, ಯಾಕಂದ್ರೆ ಎಲ್ಲ ಹಳ್ಳಿ ಮಲ್ಲಮ್ಮನ ದೇವಸ್ಥಾನಗಳು ಇದ್ದಾವೆ. ಆದರೆ ನಮ್ಮ ಊರಿನಲ್ಲಿ ಅದು ಆಗಿರಲಿಲ್ಲ. ನಮ್ಮ ಕನಸಾಗಿತ್ತು ನಮ್ಮ ಬೇವೂರ ಗ್ರಾಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಮಾಜದ ಮುಖಂಡರು, ಗಣ್ಯರು, ಮಹಿಳೆಯರು ಹಾಗೂ ಬೇವೂರಿನ ಸಮಸ್ತ ಗ್ರಾಮಸ್ಥರು ಭಾಗವಹಿಸಿದ್ರು. ವಿಜಯ್ ಕುಮಾರ್, ಬಾಗಲಕೋಟೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.